ಎಸ್, ನಾವೀಗ ಜಯನಗರ ವಿಧಾನಸಭಾ ಕ್ಷೇತ್ರದ ಜಯನಗರ 3ನೇ ಹಂತದಲ್ಲಿದ್ದೀವಿ. 3ನೇ ಹಂತದಲ್ಲಿ ನಾವು ನೋಡ್ತಾ ಇರ್ಬೋದು ಈಗಾಗಲೇ ಏನು ಪ್ರಮುಖ ಸರ್ಕಲ್ ಇದು, ಏನು ಅಪೋಲೋ ಹಾಸ್ಪಿಟ್ಲ್ ಇದೆ, ಅಪೋಲೋ ಹಾಸ್ಪಿಟ್ಲ್ನ ಪ್ರಮುಖ ಜಂಕ್ಷನ್ ಇದು. ಆ ಜಂಕ್ಷನಲ್ಲೂ ಕೂಡ ಈಗಾಗಲೇ ನಾವು ನೋಡ್ತಾ ಇರ್ಬೋದು. ಕತ್ರಗುಪ್ಪೆಯಲ್ಲಿ ನಿನ್ನೆ ನಡೆದಂಥ ಘಟನೆಗೆ ಏನು ಒಂದು ಯುವಕ ಈಗಾಗಲೇ ಅಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರುವಂಥದ್ದು ಮರ ಬಿದ್ದು ಈಗಾಗಲೇ ನಾವು ನೋಡ್ತಾ ಇರೋದು, ಬೇರೆ ಕಡೆ ನೋಡ್ತಾ ಇರೋದು ಮರಗಳು ಈಗಾಗಲೇ ಬೀಳೋ ಸ್ಥಿತಿಯಲ್ಲಿದೆ. ಆದರೂ ಕೂಡ BBMP ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ನಿರ್ಲಕ್ಷ್ಯ ನೋಡ್ತಾ ಇರುವಂಥದ್ದು. ಈಗ ನಾವು ನೋಡ್ತಾ ಇರ್ಬೋದು, ಬೃಹದಾಕಾರದ ಮಠ, ಇಲ್ಲಿ ಸುಮಾರು 70-80 ವರ್ಷದ ಮರಗಳು ಅತಿ ಹೆಚ್ಚಾಗಿ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಜಯನಗರದಲ್ಲಿ ಮಳ ಹೆಚ್ಚು ಬೀಳ್ತಾ ಇರುವಂಥದ್ದು ಕೂಡ ಈಗಾಗಲೇ BBMP ಅಧಿಕಾರಿಗಳು ಹೇಳಿಕೆ ಕೊಡ್ತಾ ಇರುವಂಥದ್ದು. ಒಂದು ಕಡೆ ಏನೋ ಒಂದು ರಸ್ತೆಗಳು ಕಾಂಕ್ರೀಟ್ ಹಾಕಿರೋದು ಒಂದು ಕಡೆ ಇದೆ, ಮತ್ತೊಂದು ಕಡೆ ಈ ಕಾಂಕ್ರೀಟ್ ಜಾಗದಲ್ಲಿ ಒಂದು ರೀತಿಯಲ್ಲಿ ಫುಟ್ಪಾತ್ ಅಕ್ವೇರ್ ಮಾಡಿಬಿಟ್ಟು ಮರಗಳಿಗೆ ನೀರು ಹಾಕದೇ ಇರುವಂಥದ್ದು ಕೂಡ ಜನಗಳು ಆರೋಪ ಮಾಡ್ತಿರುವಂಥದ್ದು. ಈಗ ನಾವು ನೋಡ್ತಾ ಇರ್ಬೋದು, ಇವೆಲ್ಲವೂ ಕೂಡ ಸುಮಾರು 70-80 ವರ್ಷದ ಮರಗಳು. ಆ ಮರಗಳಿಗೆ ಎಲ್ಲೋ ಮತ್ತೆ ಏನು ಈಗ ಮುಂದಿನ ಮಳೆಗಾಲದ ಇರ್ಬೋದು ಅಥವಾ ಏನೋ ಒಂದು ಆಷಾಢ ಮಾಸ ಗಾಳಿಗೆ ಬೀಳುವಂಥ ಸ್ಥಿತಿಗಳು ಕಂಡು ಬರ್ತಾ ಇರೋದು. ನಾವು ಈ ಕಡೆ ನೋಡ್ತಾ ಇರ್ಬೋದು, ಈ ಮರ ನೋಡಿ ಎಷ್ಟು ಹಳೆಯದಾಗಿದೆ ಅಂದರೆ ಸುಮಾರು 70-80 ವರ್ಷ ವಯಸ್ಸಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ತೆರವು ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಕಂಬೆಗಳು ತೆರವು ಮಾಡಿದ್ರೆ ಎಲ್ಲೋ ಒಂದು ಕಡೆ ಜನರ ಜೀವನಗಳು ಉಳಿಬೋದು. ಆದರೆ BBMP ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಏನೋ ಒಂದು ಅನುದಾನ ತಗೊಂಡು ಅನುದಾನದಲ್ಲಿ ಒಂದು ರೀತಿಯಲ್ಲಿ ಮಜಾ ಮಾಡ್ಕೊಂಡಿದ್ದಾರೆ, ಲೂಟಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಯಾವುದೇ ಮರವು ತೆರವು ಮಾಡ್ತಿಲ್ಲ ಅಂತಲೂ ಕೂಡ ಸಾರ್ವಜನಿಕರ ದೊಡ್ಡ ಆರೋಪ ಕೇಳಿ ಬರ್ತಾ ಇರೋಂಥದ್ದು. ನಾವಿನ್ನು ಈ ಕಡೆ ನೋಡ್ಬೋದು, ಜಯನಗರದ ಮತ್ತೊಂದು ರಸ್ತೆ ನೋಡ್ತಾ ಇದ್ದೀವಿ ನಾವು. ಅದು ಕೂಡ ಜಯನಗರ ತಳಬ್ಲಾಕ್ಗೆ ಬರುವಂಥದ್ದು. ಈ ರಸ್ತೆಯಲ್ಲೂ ಕೂಡ ಈಗ ಏನು ನಾವು ಮಾಧ್ಯಮದವರು ಬಂದಿದ್ದಕ್ಕೆ ಕೆಲವು ಮರಗಳನ್ನ ತೆರವು ಮಾಡಿರೋಂಥ ಕಂಡುಬರ್ತಾ ಇರುವಂಥದ್ದು. ಅದೇ ನೋಡ್ತಾ ಇರ್ಬೋದು, ಇಲ್ಲಿ ಬೃಹದಾಕಾರದ ಮರ ಅದು ಈ ಕಡೆ ಒಣಗಿತ್ತು, ಅದನ್ನು ಇವತ್ತು ತೆರವು ಮಾಡ್ತಾ ಇರುವಂಥದ್ದು. ತೆರವು ಮಾಡಿ ಒಂದು ರೀತಿಯಲ್ಲಿ ಕೆಳಗೆ ಹಾಕಿರೋಂಥ ಒಂದು ಕಡೆ ಕಂಡುಬಂದರೆ, ನಾವು ಈ ಕಡೆ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಮರಗಳು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ರಸ್ತೆಗೆ ಬಾಗಿರುವಂಥದ್ದು. ಆ ರಸ್ತೆಗೆ ಬಾಗಿರುವಂಥ ಮರಗಳನ್ನ ತೆರವು ಮಾಡೋದಕ್ಕೆ BBMP ಎಲ್ಲೋ ಒಂದು ಕಡೆ ಮೀನಮೇಷ ಎಣಿಸ್ತಾ ಇರುವಂಥದ್ದು. ಯಾಕಂದರೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ಜನರ ಬಲಿಗಾಗಿ ಕಾಯ್ತಾ ಇರುವಂಥದ್ದು. ಸರಿಯಾಗಿ ಒಂದು ರೀತಿಯಲ್ಲಿ ಅರಣ್ಯ ಇಲಾಖೆ ಕೆಲಸ ಮಾಡಿದರೆ ಇವತ್ತು ಬೆಂಗಳೂರಿನಲ್ಲಿ ಈ ರೀತಿ ಮರಗಳಿಂದ ಸಾವಾಗ್ತಿರಲ್ಲ ಅಂತಲೂ ಕೂಡ ಜನ ಆರೋಪ ಮಾಡ್ತಿರುವಂಥದ್ದು. ನಾವು ಈಗಾಗಲೇ ನೋಡ್ತಾ ಇರ್ಬೋದು, ಇವೆಲ್ಲವೂ ಕೂಡ ಜಯನಗರದಲ್ಲಿ, ಯಾಕಂದರೆ ಹಳೆ ಏರಿಯಾ ಜಯನಗರ, ಹಳೆ ಏರಿಯಾ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಮರಗಳು ಕೂಡ ಹಳೆಯದಾಗಿದೆ, ಎಲ್ಲನೂ ಕೂಡ ಟೊಳ್ಳು ಬಿಟ್ಟಿದೆ, ಟೊಂಗಾಗಿದೆ. ಅವನ್ನು ತೆರವು ಮಾಡೋದಕ್ಕೆ ಎಲ್ಲೋ ಒಂದು ಕಡೆ BBMP ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತಲೂ ಕೂಡ ಕೆಲವರು ಹೇಳಿಕೆ ಕೊಡ್ತಾ ಇರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದರೆ ಜಯನಗರದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಮರಗಳಿದೆ. ಅಂದರೆ ಎಲ್ಲೋ ಒಂದು ಕಡೆ ಬೃಹದಾಕಾರ ಮರಗಳು ಒಂದು ರೀತಿಯಲ್ಲಿ ಸಾವಿಗಾಗಿ, ಅಂದರೆ ಮನುಷ್ಯನ ಬಲಿಗಾಗಿ ಕಾದಿ ಕೂತಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಇದೆಲ್ಲನೂ ಕೂಡ BBMP ಅಧಿಕಾರಿಗಳ ನಿರ್ಲಕ್ಷ್ಯ. ಈ ಅಧಿಕಾರಿಗಳು ಬರೀ ಮರಗಣತಿ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಒಣಗಿದ ಮರಗಳಾಗಿರ್ಬೋದು ಅಥವಾ ಟೊಳ್ಳು ಮರಗಳನ್ನ ತೆಗಿತಿಲ್ಲ ಅಂತಲೂ ಕೂಡ ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.